ಎಲಿಮಿನೇಷನ್ ಹಾಟ್ ಸೀಟ್ ಅಲ್ಲಿ ಕೂತಿರೋ ಅರ್ಧಕ್ಕರ್ಧ ಜನ ಅಥವಾ ಒಂದು 70% ಇರೋದೇ 6 ಜನ, ಅದ್ರಲ್ಲಿ 70% ಜನ ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಈ 6 ಜನದಲ್ಲಿ ವೋಟಿಂಗ್ ಪೋಲ್ ರಿಸಲ್ಟ್ ಅನಾಲಿಸಿಸ್ ಪ್ರಕಾರ ಯಾರು ಫಸ್ಟ್ ಸೇವ್ ಆಗ್ತಾರೆ ಅಂಡ್ ಯಾರು ಬಾಟಮ್ ಅಲ್ಲಿ ಇದ್ದಾರೆ ಅಥವಾ ಡೇಂಜರ್ ಝೋನ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಸೊ ಜನಗಳ ವೋಟಿಂಗ್ ಪ್ರಕಾರ ನಾನು ಹೋಗ್ತಾ ಇರುವಂತದ್ದು ಅಂದ್ರೆ ರಿಸಲ್ಟ್ ಹೇಳ್ತಾ ಇರುವಂತದ್ದು, ಫಸ್ಟ್ ಬಂದ್ಬಿಟ್ಟು ಪ್ರತಾಪ್ ಅವ್ರು ಇದ್ದಾರೆ, ಸೆಕೆಂಡು ಸಂಗೀತ ಅವ್ರು ಇದ್ದಾರೆ. ಇವರಿಬ್ರಿಗೂ ಜಾಸ್ತಿ ಏನ್ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಹತ್ರದಲ್ಲೇ ಇರುವಂತದ್ದು. ಸೊ ಪ್ರತಾಪ್ ಅವರು ಮುಂಚೆನೇ ಅವ್ರಿಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇರುವಂತದ್ದು ಅಂಡ್ ಆ ವ್ಯಕ್ತಿ ತಾನಾಗೆ ಆಡ್ತಾ ಇರುವಂತದ್ದು, ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಿಲ್ಲ. ಆಮೇಲೆ ಆಟ ಅಂತ ಬಂದಾಗ ತುಂಬಾ ಹಾನೆಸ್ಟ್ ಆಗಿ ಆಡ್ತಾರೆ. ಆ ಒಂದು ಕಾರಣ ಜನಗಳಿಗೆ ತುಂಬಾ ಇಷ್ಟ ಆಗ್ತಿದೆ ಅಂತ ಕಾಣ್ತಾ ಇದೆ. ಹಾಗಾಗಿ ಫಸ್ಟ್ ಪ್ಲೇಸ್ ನ ಕಬಳಿಸಿರುವಂತದ್ದು ನಮ್ಮ ಡ್ರೋನ್ ಪ್ರತಾಪ್ ಅವರು. ಇನ್ನು 2ನೇ ಸ್ಥಾನದಲ್ಲಿ ಸಂಗೀತ ಮಿಸ್. ಸೊ ಸಂಗೀತ ಮಿಸ್ ಯಾಕಂತ ಹೇಳಿದೆ ಅಂದ್ರೆ, ಯಾವಾಗ ಅವರು ಒಂದು ಟೀಚರ್ ಆಗಿ ಪ್ರಾಥಮಿಕ ಶಾಲೆ ಟೀಚರ್ ಆಗಿದ್ರು, ಆ ಟೈಮಲ್ಲಿ ಅವರೊಂದು ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ಟಿರುವಂತದ್ದು ಉಂಟು. ಅಂಡ್ ಕಣ್ಣಿಗೆ ಗಾಯ ಆದ್ಮೇಲೆ ಅಥವಾ ಕಣ್ಣಿನ ಸ್ವಲ್ಪ ಜಾಸ್ತಿ ನೋವಿತ್ತು, ಆದ್ರೂ ಸಹ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಮನೆಯ ಒಂದು ಆಟಗಳಲ್ಲಿ ಅಂತ ಜನಗಳಿಗೆ ಇನ್ನೂ ಇಷ್ಟ ಆಗ್ತಾ ಇದ್ದಾರೆ ಸಂಗೀತ ಅವರು. ಆ ಕಾರಣದಿಂದಾಗಿ 2ನೇ ಸ್ಥಾನದಲ್ಲಿ ಸೇವ್ ಆಗೋದು ಸಂಗೀತ ಅವರು. ಇನ್ನು 3ನೇದಾಗಿ ವಿನಯ್ ಅವರು ಎಲ್ಲ ಒಂದು ಸ್ವಲ್ಪ ಅಗ್ರೆಸಿವ್ನೆಸ್ ನ ಕಮ್ಮಿ ಮಾಡ್ಕೊಂಡು ಎಲ್ಲರ ಜೊತೆ ಬೆರೆತು ಮನೆ ಮಂದಿ ಜೊತೆ ಮಿಂಗಲ್ ಆಗಿ ಆಟವನ್ನ ಒಳ್ಳೆ ರೀತಿಲಿ ಆಡಿದ್ರೆ ಟಾಪ್ 1 ಅಲ್ಲೇ ಸೇವ್ ಆಗ್ತಾರೆ. ಆದ್ರೆ ಇವಾಗ 3ನೇ ಸ್ಥಾನದಲ್ಲಿ ಸೇವ್ ಆಗ್ತಾ ಇರುವಂತದ್ದು. ಇನ್ನು 4ನೇ ಸ್ಥಾನದಲ್ಲಿ ಸಿರಿ ಅವರು. ಹೌದು, ನಿನ್ನೆ ವೋಟಿಂಗ್ ಪೋಲ್ ಅಲ್ಲಿ ಬಾಟಮ್ 2 ಅಲ್ಲಿ ಸಿರಿ ಅವರು ಇದ್ರು, ಆದ್ರೆ ಇವತ್ತು ಸಿರಿ ಅವರ ಜಾಗಕ್ಕೆ ಮೈಕಲ್ ಅವ್ರು ಬಂದಿದ್ದಾರೆ, ಮೈಕಲ್ ಅವ್ರ ಜಾಗಕ್ಕೆ ಸಿರಿ ಅವರು ಹೋಗಿದ್ದಾರೆ. ನಿನ್ನೆ 4ನೇ ಸ್ಥಾನದಲ್ಲಿ ಮೈಕಲ್ ಇದ್ರು, ಬಟ್ ಇವತ್ತು 5ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಯಾಕೆ ಅಂತಂದ್ರೆ, ಒಂದು ಸಿರಿ ಅವರು ಅವ್ರ ಆಟವನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ, ಮನೆ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾರೆ, ಎಲ್ಲೂ ವಾಯ್ಸ್ ರೈಸ್ ಮಾಡಲ್ಲ ಅಥವಾ ತಪ್ಪು ಅಂತ ಸರಿಯಾಗಿ ಹೇಳಲ್ಲ. ವೀಕೆಂಡ್ ಅಲ್ಲಿ ಮಾತ್ರ ಅವ್ರು ಆ ರೀತಿ ಮಾತಾಡೋದು. ಬಟ್ ಮೈಕಲ್ ಅವ್ರ ಕೆಳಗಡೆ ಹೋಗಕ್ ರೀಸನ್ ಏನಪ್ಪಾ ಅಂತಂದ್ರೆ, ಒಂದು ಅವ್ರ ತಪ್ಪು ಅಂತ ಒಪ್ಕೊಳ್ಳಲ್ಲ, ಎಲ್ಲೋ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರೆ ಅವ್ರದೇ ಸರಿ ಅಂತ ಹೇಳ್ತಾರೆ. ಇನ್ಕ್ಲೂಡಿಂಗ್ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ ಅಲ್ಲೂ ಸಹ ಅಷ್ಟೇ, ರೋಸ್ ಕೊಟ್ಬಿಟ್ಟು ಇನ್ನೊಂದು ಸರಿ ಮಾಡ್ಕೊಳಕ್ ಇದೆಯಾ, ಯಾರಿಗಾರ ಸಾರಿ ಕೇಳಕ್ ಇದೆಯಾ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಜನ ಅದನ್ನ ಅಂದ್ರೆ ವೀಕ್ಷಕರು ಹೇಳ್ತಾ ಇರೋದು ತುಂಬಾ ಈಗೋ ಇದೆ, ದುರಹಂಕಾರ ಇದೆ, ಅವ್ರಿಂದ ಯಾರಿಗೂ ನೋವು ಆಗೇ ಇಲ್ವಾ, ಸಾರಿ ಅಂತ ಕೇಳೋದೇ ಇಲ್ಲ, ಅಹಮಿಂದ ಮರಿತಾರೆ ಮೈಕಲ್ಲು, ತುಂಬಾ ದುರಹಂಕಾರಿ ಮೈಕಲ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಒಂದು ಕಾರಣದಿಂದಾಗಿ ಎಲ್ಲೋ ಒಂದ್ ಕಡೆ ಮೈಕಲ್ ಅವರು ಡೇಂಜರ್ ಝೋನ್ಗೆ ಬಂದು ನಿಂತಿದ್ದಾರೆ. ಅಂದ್ರೆ 5ನೇ ಸ್ಥಾನದಲ್ಲಿ ಮೈಕಲ್ ಅವರು ಇದ್ದಾರೆ. 6ನೇ ಸ್ಥಾನದಲ್ಲಿ ಪವಿ ಅವರು ಎಂಟ್ರಿ ಆಗ್ತಾ ಇದ್ದಾಗೇನೆ ತುಂಬಾ ಕ್ಯಾಲ್ಕುಲೇಟ್ ಮೈಂಡ್ ಅಲ್ಲಿ ಬಂದಿದ್ರು. ಯಾಕೆಂದ್ರೆ ಇವ್ರು ಹೀಗೆ ಆಡ್ತಾರೆ, ನನ್ನ ಜೊತೆ ಹೀಗೆ ಆಡ್ಬೇಕು ಅಂತ. ವಿನಯ್ ತಂಡವನ್ನ ಫಸ್ಟ್ಗೆ ದ್ವೇಷಿಸ್ತಾ ಇದ್ರು ಮೀನ್ಸ್ ಅವ್ರ ಗುಂಪುಗಾರಿಕೆ ಮಾಡ್ತಾರೆ, ಅದೆಲ್ಲ ಗೊತ್ತಿದ್ರು ಸಹ. ಬಟ್ ಹೋಗಿ ಪವಿಯವರು ಅದೇ ಗುಂಪನ್ನ ಸೇರ್ಕೊಂಡ್ರು. ಎಲ್ಲೋ ಒಂದ್ ಕಡೆ ಅವರ ಇಂಡಿವಿಜುವಲ್ ಟಾಸ್ಕ್ ಅಲ್ಲಿ ಭಾಗವಹಿಸೋದನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಜನಗಳ ಪ್ರಕಾರ ಅವರ ಆಟವನ್ನ ಅಷ್ಟು ಸರಿಯಾಗಿ ಆಡ್ತಿಲ್ಲ ಅಥವಾ ಮಿಂಗಲ್ ಆಗ್ತಿಲ್ಲ, 100% ಟಾಸ್ಕ್ ಅಲ್ಲಿ ಕೊಡ್ತಿಲ್ಲ ಅಂತ. ಸೊ ಈ ವಾರದ ಕಳಪೆನೂ ಸಹ ಪವಿಯವರೇ ಆಗಿದ್ದಾರೆ. ಇನ್ನು ಕಾದ್ ನೋಡ್ಬೇಕು ಯಾರು ಹೋಗ್ತಾರೆ ಅಂತ. ಒಟ್ನಲ್ಲಿ ಡೇಂಜರ್ ಝೋನ್ ಅಂತ ಬಂದ್ರೆ 3 ಜನ ಇರುವಂತದ್ದು. ಅಂದ್ರೆ ಬಾಟಮ್ 3 ಸಿರಿ, ಮೈಕಲ್, ಪವಿ ಅಂಡ್ ಟಾಪ್ 3 ಅಲ್ಲಿ ಪ್ರತಾಪ್, ಸಂಗೀತ ಅಂಡ್ ವಿನಯ್ ಅವರು. ಸೊ ನಿಮ್ ಪ್ರಕಾರ ಯಾರು ಹೋಗ್ತಾರೆ ಅಂತ ಹೇಳಿ. ಅಂಡ್ ಇದು ವೋಟಿಂಗ್ ಪೋಲ್ ರಿಸಲ್ಟ್ ಆಗಿತ್ತು ಅಷ್ಟೇ. ಬಿಗ್ ಬಾಸ್ ಏನಾದ್ರು ಇದೇ ಒಂದು ಆರ್ಡರ್ ವೈಸ್ ಅಲ್ಲಿ ಸೇವ್ ಮಾಡಾಗಿದ್ರೆ ಅನೌನ್ಸ್ ಮಾಡಿ ಸೇವ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು. ಇಲ್ಲ ಅಂತಂದ್ರೆ ಮನೆ ಮಂದಿಗೆ ಇಲ್ಲ ಸ್ವಲ್ಪ ಈ ರೀತಿ ಆಗೋದ್ರಿಂದ ಏನಾದ್ರು ಡಿಸ್ಟ್ರಾಕ್ಟ್ ಆಗ್ಬೋದು ಮೈಂಡ್, ಅಥವಾ ಬೇರೆ ಏನಾದ್ರು ಆಲೋಚನೆಗಳು ಬರ್ಬೋದು ಅನ್ಸಿದ್ರೆ ಬಿಗ್ ಬಾಸ್ ಅವ್ರದೇ ಒಂದು ನಿರ್ಧಾರವನ್ನ ತಗೊಂಡು ಆರ್ಡರ್ ವೈಸ್ ಸೇವ್ ಮಾಡಲ್ಲ, ರ್ಯಾಂಡಮ್ ಆಗಿ ಸೇವ್ ಮಾಡ್ತಾರೆ. ಸೊ ನಿಮ್ಗೆ ಅನ್ಸುತ್ತೆ ಯಾರು ಉಳಿಬೇಕು ಯಾರು ಹೋಗ್ಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಮುಂದಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.